ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅಕ್ಕ ಇವತ್ತು ಪಲಾವ್ ಮಾಡಿದ್ಲು. ಪಲಾವ್ ಅಂತೂ ತುಂಬ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಇವತ್ತು ಒಂದು ಮದುವೆಗೆ ಹೋಗ್ತಾ ಇದ್ದೀವಿ. ವಾರ ಬಂದುಬಿಟ್ಟು ಇದು ಸಂಡೇ. ಹಾಗೆ ಹೊರಡ್ತಾ ಇದ್ದೀನಿ. ನಾನಿಲ್ಲಿ ವಾಯ್ಸ್ ಓವರ್ ಏನಕ್ಕೆ ಕೊಡ್ತಾ ಇದ್ದೀನಿ ಅಂತಂದರೆ, ಬ್ಯಾಕ್ಗ್ರೌಂಡ್ ಏನಿದೆ ನೋಡಿ, ನಾಯ್ಸ್ ತುಂಬ ಬರ್ತಾ ಇದೆ. ಅಂತಂದರೆ ಶೆಕೆ ಬೇರೆ ಅಲ್ವಾ, ಫ್ಯಾನ್ ರನ್ ಆಗ್ತಾ ಇದೆ. ಹಾಗೆ ನನಗನ್ನಿಸ್ತು ನಾನು ಇದಕ್ಕೆ ವಾಯ್ಸ್ ಓವರ್ ಕೊಡ್ತೀನಿ. ಇವಾಗ ಇಲ್ಲಿ ಮೇಕಪ್ ಎಲ್ಲ ಮಾಡಿ ಆಯಿತು. ಬೇಗ ಹೋಗಬೇಕು. ಏನಕ್ಕೆ ಅಂತಂದರೆ ನಮಗೆ ಎರಡೆರಡು ಮದುವೆನ ಅಟೆಂಡ್ ಮಾಡೋದಿದೆ. ಸ್ವಲ್ಪ ಕಷ್ಟ ಆಗುತ್ತೆ ಎರಡೆರಡು ಮದುವೆನ ಅಟೆಂಡ್ ಮಾಡೋದು. ಬಟ್ ಎನಿವೇಸ್, ನಾನು ಇಲ್ಲಿ ನಿಶಳನ್ನು ಕ್ಯಾಪ್ಚರ್ ಮಾಡಿದಂದರೆ ವೀಡಿಯೋ ಶೂಟ್ ಮಾಡೋಣ ಅಂತ ಅವಳಿಗೆ ಸ್ವಲ್ಪ ಸಿಟ್ಟು ಬಂದಿತ್ತು. ಏನಕ್ಕೆ ಅಂತಂದರೆ ನನಗೆ ಮತ್ತು ಅವಳಿಗೆ ಸ್ವಲ್ಪ ಜಗಳ ಆಯಿತು. ಜಗಳ ಅಂತಂದರೆ ಹೊಡೆಯುವಂಥ ಜಗಳ ಅಲ್ಲ, ಮಾತಿನಲ್ಲಿ. ಹಾಗೆ ಇಲ್ಲಿ ಭಾವ ರೆಡಿ ಆಗ್ತಾ ಇದ್ದಾರೆ. ಇದು ನನ್ನ ಅಕ್ಕ ಭಾವ ರೆಡಿ ಆದರು. ಇವಳಲ್ಲಿ ಚಪ್ಪಲ್ ಹಾಕ್ತಾ ಇದ್ದಾಳೆ. ಆಲೆ ದೂರಡೆ ಕುಲ್ಲು ಗಳ ಇಟ್ಕೊಂಡು ಸೊ ಇವಾಗ ಮೊದಲ ಮದುವೆನ ಅಟೆಂಡ್ ಮಾಡ್ತಾ ಇದ್ದೀವಿ. ಸೊ ಈ ಮದುವೆ ಯಾರ್ದು ಅಂತಂದರೆ, ಇದು ನನ್ನ ಅಕ್ಕ ಮೊದಲು ಬಾಡಿಗೆ ಮನೆಯಲ್ಲಿದ್ಲು. ಸೊ ಅವರ ನೇಬರ್, ಆ ಬಾಡಿಗೆ ಮನೆಯಲ್ಲಿ ಇವಳು ಏನಿದ್ಲು ನೋಡಿ, ನೇಬರ್ ಆಗಿದ್ದರು ಅವರು. ಸೊ ಅವರಿಗೆ ಒಳ್ಳೆ ಪರಿಚಯ ಇದೆ. ನಂದಿರ್ಬೋದು, ನನ್ನ ತಂದೆದು, ಅಣ್ಣಂದಿರದು ಎಲ್ಲ ಒಳ್ಳೆ ಪರಿಚಯ ಇದೆ. ಸೊ ಹಾಗೆ ಅವ್ರದ್ದು ನನ್ನ ನಂಬರ್ ಕೂಡ ಇತ್ತು. ನನಗೆ ಕಾಲ್ ಮಾಡಿ ಸ್ಪೆಷಲಿ ಇನ್ವೈಟ್ ಮಾಡಿದರು, ಬರಲೇಬೇಕು ಮದುವೆಗೆ ಅಂತ. ಸೊ ಆ ಮದುವೆಗೆ ಹೋಗಿ ಅಟೆಂಡ್ ಮಾಡಿ ಇವಾಗ ಇನ್ನೊಂದು ಮದುವೆಗೆ ಹೋಗ್ತಾ ಇದ್ವಿ. ಸೊ ಇನ್ನೊಂದು ಮದುವೆ ಇರೋದು ಕಟೀಲು ಆ್ಯಂಡ್ ಬಜ್ವೆ ರೋಡ್ ಏನೇನು ನೋಡಿ ಅಲ್ಲೇ ಇರೋದು. ನನಗೆ ಇವಾಗ ಅದರ ಹಾಲ್ ಹೆಸರೇನಿದೆ ನೋಡಿ, ಅದು ಮರ್ತು ಹೋಯಿತು. ಫೈನಲಿ ನಾವು ರೀಚ್ ಆದ್ವಿ. ಇವಾಗ ಸ್ವಲ್ಪ ಇರೋದು ನಡೆದುಕೊಂಡು ಹೋಗೋದಕ್ಕೆ. ನಾನು ಅಂದ್ಕೊಂಡಿದ್ದೆ ನಾನು ತುಂಬಾ ವೀಡಿಯೋ ಶೂಟ್ ಮಾಡಿದ್ದೀನಿ ಅಂತ. ಮತ್ತು ಎಡಿಟ್ ಮಾಡುವಾಗಲೇ ನನಗೆ ಗೊತ್ತಾಗಿರೋದು ಇಲ್ಲಿ ಎಷ್ಟು ಕಡಿಮೆ ಕ್ಲಿಪ್ಸ್ ಇದೆ ಅಂತಂದರೆ, ಓ ಮೈ ಗಾಡ್, ನಾನು ಅಂದ್ಕೊಂಡಿರಲಿಲ್ಲ. ಕೆಲವೊಮ್ಮೆ ಆಗುತ್ತೆ ಲೈಕ್ ನೋಡ್ತಾ ಮದುವೆ ಫಂಕ್ಷನ್ಸ್ ತುಂಬ ಜನ ಮಾತಾಡೋದಕ್ಕೆ ಬರ್ತಾರೆ. ಅವ್ರ ಹತ್ರ ಮಾತಾಡಬೇಕಾದ್ರೆ ವ್ಲಾಗ್ ಮಾಡೋದೇ ಮರೆತೋಯ್ತು. ಆ್ಯಂಡ್ ಇಲ್ಲಿ ಊಟ ಅಂತೂ ಸಖತ್ತಾಗಿತ್ತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡು ಕೂಡ. ನಾನು ಭಾವನಲ್ಲಿ ಕೇಳಿದೆ, ಅವರಂದರು ನಾನ್ ವೆಜ್ ಕೂಡ ಚೆನ್ನಾಗಿತ್ತು ಅಂತ. ಐಸ್ ಕ್ರೀಮ್ ಬೇರೆ ಇತ್ತು ಆ್ಯಂಡ್ ಬೇರೆ ಕೂಡ ಸಿಹಿ ಎಲ್ಲ ಇತ್ತು, ಸ್ವೀಟ್ ಇತ್ತು ತುಂಬಾ. ತಂದೆ, ಭಾವ, ನಾನು ಹೊರಗಡೆ ಕಾಣ್ತಾ ಉಂಟು. ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಹೋದ್ರು. ಓಕೆ ಫ್ರೆಂಡ್ಸ್, ಫೈನಲಿ ನಾವು ಮನೆಗೆ ಬಂದು ರೀಚ್ ಆದ್ವಿ. ಅಕ್ಕ ನೋಡಿ ಇಲ್ಲಿದ್ದಾಳೆ, ಬಂದ್ಲು ನೋಡಿ. ಆವಾಗಲೇ ಬಂದಾಗಿದೆ. ಹಾಗೆ ಮದುವೆ ಎಲ್ಲ ಮುಗೀತು. ಇನ್ನು ಯಾವುದೇ ಥರದ ಫಂಕ್ಷನ್ ಇಲ್ಲ. ಇನ್ಯಾವುದುಂಟು ಫಂಕ್ಷನ್? ಉಂಟು. ಯಾವುದು? ಮೋನಿಶಂದೊಂದು ಬರ್ತ್ಡೇ ಉಂಟು ಈ ಮಂತಲ್ಲಿ. ಅದಾದ ನಂತರ ಆಯಿತು, ಇನ್ನು ಸ್ಕೂಲ್, ಬ್ಯಾಕ್ ಟು ಸ್ಕೂಲ್ ರೂಟೀನ್ ಶುರು ಆಗುತ್ತೆ. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಮದುವೆ ಆಗಿ ಆಲ್ರೆಡಿ 5 days ಕಳೆಯಿತು. ವ್ಲಾಗ್ ನಾನು ಇನ್ನೂ ಹಾಕಿಲ್ಲ, ಇನ್ನು ಹಾಕಬೇಕಷ್ಟೇ. ಇದ್ದ ವ್ಲಾಗನ್ನು ಎಡಿಟ್ ಮಾಡಿ ಹಾಕ್ತಾ ಇದ್ದೆ. ಇನ್ನು ಇದನ್ನೊಂದು ಎಡಿಟ್ ಮಾಡಬೇಕು ಅಂತ ಇದ್ದೆ. ಎಡಿಟ್ ಮಾಡಬೇಕಾದ್ರೆ ನಾನು ನೋಡ್ತೀನಿ ನೋಡಿ, ನವಿಲು ಎಡಿಟ್ ಮಾಡಬೇಕಾದ್ರೆ ನೋಡ್ತೀನಿ ಬರೀ 4 minutes ಇದೆ. ಮತ್ತು ನನಗನ್ನಿಸ್ತು ಈ ವ್ಲಾಗನ್ನು ಸ್ವಲ್ಪ ಕಂಟಿನ್ಯೂ ಮಾಡೋಣ ಅಂತ. ಸೊ ಇವತ್ತು ವಾರ ಬಂದುಬಿಟ್ಟು ಫ್ರೈಡೇ, ನಾನು ಹೇಳಿದೆ ಅಂತ ಅನಿಸುತ್ತೆ. ಆ್ಯಂಡ್ ಎಸ್, ವ್ಲಾಗ್ ನೋಡಿಬಿಟ್ಟು ತುಂಬ ನನಗೆ
ಅನಿಸ್ತು ಇದು ಏನು ವ್ಲಾಗ್ ಮಾಡಿದ್ದೀನಿ ನಾನು 4 ಮಿನಿಟ್ಸ್ ಇದು ಅಂತ. ಆ್ಯಕ್ಚುಲಿ ಎಂಜಾಯೇ ಮಾಡಿದ್ದು, ನಾನು ಮಾತಾಡಿದ್ದೆ ಇದೇ ಆಗೋಯ್ತು. ಸೊ ನೋಡಬೇಕಾದ್ರೆ ಸ್ವಲ್ಪನೇ ಆಗಿದೆ. ಸೊ ಇವಾಗ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಹಾಗೆ ನಮ್ಮ ಬಿಕ್ಕು ನೋಡಿ ಏನು ಮಾಡ್ತಾ ಇದೆ ಅಂತ, ಸಕೂರ. ಹಾಗೆ ಇಲ್ಲಿ ಒಂದು ಹಾಗಲಕಾಯಿ ಆಗಿದೆ. ಸೊ ಹಾಗಲಕಾಯಿ ನಾನು ಮೊದಲು ತಿಂತಾ ಇರಲಿಲ್ಲ ಸಣ್ಣ ಇರಬೇಕಾದ್ರೆ. ಮದುವೆ ಆದ ನಂತರ ನಾನು ಹಾಗಲಕಾಯಿ ತಿನ್ನೋದು. ಅಂತಂದರೆ ಅದು ನನಗೆ ಹೇಗಿರಬೇಕು ಅಂತಂದರೆ ಅದು ಸಿಹಿ ಜಾಸ್ತಿ ಇರಬೇಕು, ಆವಾಗ ಚೆನ್ನಾಗಾಗುತ್ತೆ ತಿನ್ನೋದಕ್ಕೆ. ಆ್ಯಂಡ್ ಇದು ನೋಡಬೇಕು ಕಹಿ ಇದೆಯಾ ಏನಿದೆ ಅಂತ. ನುಸಿ ಏನಿದೆ ನೋಡಿ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಇದೆ. ಮಳೆ ಬಂದು ಹೋದ್ಮೇಲೆ ಇಲ್ಲಿ ನುಸಿ ಜಾಸ್ತಿ. ಏನಕ್ಕೆ ಅಂತಂದರೆ ರಬ್ಬರ್ ಟ್ರೀಸ್ಗಳಿದ್ದಾವೆಲ್ಲ, ಹಾಗಾಗಿ. ನಿನ್ನೆ ಜೋರಾಗಿ ಮಳೆ ಬಂದಿತ್ತು. ಸೊ ಇವತ್ತು ಅಷ್ಟೊಂದೇನೂ ಇಲ್ಲ. ಬನ್ನಿ ನೋಡೋಣ ಈ ವ್ಲಾಗ್ ಇಲ್ಲಿ ತನಕ ಕಂಟಿನ್ಯೂ ಆಗುತ್ತೆ ಅಂತ. ನೋಡಿ ಮೋಡ ಹಾಕಿದೆ, ಇನ್ನು ಮಳೆಗಾಲ ಶುರು ಆಯಿತು ಅಲ್ವಾ. ಇದನ್ನು ಕಡಿಬೇಕು ಅಂತ ಇಟ್ಟಿದ್ದೀನಿ, ಇನ್ನೂ ಅಲ್ಲೇ ಇದೆ. ಮಳೆಗಾಲಕ್ಕಾಗುತ್ತಲ್ವ. ನೋಡಿ ಇದು ಇಲ್ಲಿ ತನಕ ಬಂದಿದೆ ಮರ. ಆ್ಯಂಡ್ ನನಗೆ ಆ ಎಲೆ ತುಂಬ ಇಷ್ಟ ನೋಡಿ, ಕಲರ್. ಹೆಲೋ ಎವ್ರಿವಾನ್, ಗುಡ್ ಮಾರ್ನಿಂಗ್. ನಿನ್ನೆ ನಾನು ಅರ್ಧ ವ್ಲಾಗ್ ಮಾಡಿದೆ, ಆಮೇಲೆ ಕಂಟಿನ್ಯೂ ಮಾಡಿಲ್ಲ. ಇದು ನೆಕ್ಸ್ಟ್ ಡೇ, ಇವತ್ತು ಸ್ಯಾಟರ್ಡೇ. ಐ ಡೋಂಟ್ ನೋ ಈ ವ್ಲಾಗ್ ಯಾವಾಗ ಹೋಗುತ್ತೆ ಅಂತ, ಆದರೆ ಇವತ್ತು ಎಡಿಟ್ ಮಾಡಿ ಹಾಕಲೇಬೇಕು ಅಂತ ಇದ್ದೀನಿ. ನೋಡೋಣ. ದೋಸೆ ಹಾಕಿ ಬಂದೆ, ಅಂತಂದರೆ ಕಾವಲಿಗೆ ಹಾಕಿ ಬಂದಿದ್ದೀನಿ ದೋಸೆ. ಬಿಕಾಸ್ ನಿನ್ನೆ ನಾನು ಬಸಳೆ ಮಾಡಿದ್ದೆ, ಸೂಪರಾಗಿತ್ತು. ಬಸಳೆ ತುಂಬ 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 ಸೂಪರಾಗಿತ್ತು. ಅದಕ್ಕೆ ಅದರ ಜೊತೆ ದೋಸೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ದೋಸೆ ಮಾಡ್ತಾಯಿದ್ದೇನೆ. ಆ್ಯಂಡ್ ವೆದರ್ ಕೂಡ ತುಂಬ ಸಖತ್ತಾಗಿದೆ. ವೆದರ್ ಸಖತ್ತಾಗಿದ್ದರೂ ಕೂಡ ಬೆವರುದು ತುಂಬ ಬೆವರ್ತಾ ಇದೆ ಬೆಳಿಗ್ಗೆನೆ. ಅದಲ್ಲದೆ ತಣ್ಣಗೆ ನೀರಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದು, ಬಟ್ ಸ್ಟಿಲ್ ಬೆವರ್ತಾ ಇದೆ. ಹೀಗೆ ಮಳೆ ಅಂದರೆ ತುಂಬ ಇಷ್ಟ. ಮಳೆ ಇವಾಗ ಬರ್ತಾ ಉಂಟು. ಮಳೆ ಬಂತು, ಶಬ್ದ ಕೇಳ್ತಾ ಇರ್ಬೋದು ನೋಡಿ. ನೋಡಿ ದೋಸೆ ತೊಗೊಂಡಿದ್ದೀನಿ ವಿತ್ ಬಸಳೆ. ಸೂಪರಾಗಿತ್ತು ಪದಾರ್ಥ. ಇವತ್ತು ಕೂಡ ನನ್ನ ಹಸ್ಬೆಂಡ್ ಹೇಳಿದರು ಚೆನ್ನಾಗಿತ್ತು ಅಂತ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಈ ವ್ಲಾಗನ್ನು ನಾನು ಇಲ್ಲ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಐ ಹೋಪ್ ಇವತ್ತಿನ ವ್ಲಾಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.